ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 14 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಇನ್ನು 3 ಜನ ಜೈಲಲ್ಲೇ ಇದ್ದಾರೆ. ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಅದು ಕೂಡ ಟಾಪ್ ಸ್ಟೋರೀಸ್ ಮೂಲಕ. ಮೊದಲ ಟಾಪ್ ಸ್ಟೋರಿಯನ್ನ ಗಮನಿಸೋಣ. ಜಗ್ಗು ಜಾಲಿ ಜಾಲಿ. ಕಾರಣ ದರ್ಶನ್ ಕಾತ್ರದಿಂದ ಎದುರು ನೋಡ್ತಾ ಇದ್ರು, ರೆಗ್ಯುಲರ್ ಬೇಲ್ ಸಿಗಲೇಬೇಕು ಅಂತ. ಆ ಕಾರಣಕ್ಕೆ ಆಪರೇಷನ್ ಮಾಡಿಸಿಕೊಳ್ಳದೆ ಫಿಸಿಯೋಥೆರಪಿಯಲ್ಲೇ ದಿನ ದೂಡ್ತಾ ಇದ್ರು. ನಿನ್ನೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ನಿಂದ ಜಾಮೀನು ಸಿಕ್ಬಿಡ್ತು. ರೆಗ್ಯುಲರ್ ಜಾಮೀನು ಸಿಕ್ಕಿದ್ದು ಸಿಹಿ ಸುದ್ದಿ ಆಗೋಯ್ತು. ಅಭಿಮಾನಿಗಳ ಸಂಭ್ರಮ ಆಯ್ತು. ಈಗ ದರ್ಶನ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಹಾಗಾಗಿ ಹೇಳ್ತಾ ಇರೋದು ಜಾಲಿ ಜಾಲಿ ಮೂಡ್ ಅಲ್ಲಿದ್ದಾರೆ ಅಂತ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಟಾಪ್ ಸ್ಟೋರಿ, ಆಪರೇಷನ್ ಅಗ್ನಿ ಪರೀಕ್ಷೆ. ಇಷ್ಟು ದಿನಗಳಿಂದ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇದ್ರಲ್ಲ ದರ್ಶನ್, ಸರ್ಜರಿ ಮಾಡಿಸ್ಕೊಳ್ತಾ ಇಲ್ಲ, ಫಿಸಿಯೋಥೆರಪಿಯಲ್ಲೇ ದಿನ ದುಡ್ದಿದ್ದಾರೆ, ಸಂಕಷ್ಟ ಎದುರಾಗುತ್ತಂತೆಲ್ಲ ಮಾತಾಡ್ತಾ ಇದ್ವಿ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ. ಸರ್ಜರಿ ಮಾಡಿಸ್ಕೊಳ್ತಾರಾ ಅಥವಾ ಫಿಸಿಯೋಥೆರಪಿಯಲ್ಲೇ ಇರ್ತಾರಾ, ಡಿಸ್ಚಾರ್ಜ್ ಆಗ್ತಾರಾ, ಮನೆಗೆ ಹೋಗ್ತಾರಾ, ಇದೆಲ್ಲವೂ ಬಹಳ ಕುತೂಹಲ ಇದೆ. ಬಟ್ ಆಪರೇಷನ್ ಯಾಕೆ ಬೇಡ ಅಂತಿದ್ದಾರೆ ಅನ್ನೋದಕ್ಕೂ ಕೂಡ ಕಾರಣಗಳಿದೆಯಂತೆ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಟಾಪ್ ಸ್ಟೋರಿ, ನೆರವಾಗ್ತಾನ ಕಾಟೇರ ಅಂತ. ಆರಂಭದಲ್ಲೇ ಹೇಳ್ಬಿಟ್ಟೆ, 14 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಆದ್ರೆ 3 ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಅವರು ಇನ್ನೂ ಕೂಡ ಜಾಮೀನು ಪಡೆದುಕೊಂಡಿಲ್ಲ. ಹಾಗಾಗಿ ಈ ಜಗ್ಗು ದಾದಾನ ಮಾತು ಕೇಳ್ಕೊಂಡು ಫ್ಯಾನ್ಸ್ ಎಲ್ಲ ಓಡಾಡ್ ಬಂದ್ರಲ್ಲ, ಅಣ್ಣನ ಮಾತು ಕೇಳ್ಕೊಂಡು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ್ರಲ್ಲ, ಈಗ ಅವ್ರನ್ನ ಆಚೆ ಕರೆತರುವಲ್ಲೂ ಕೂಡ ಜಗ್ಗು ದಾದ ಸಹಾಯ ಮಾಡ್ತಾನ ಅಂತ. ಆ ಕುರಿತ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಜಾಲಿ. ಪವಿತ್ರ ಮನೆ ಪೂರ್ತಿ ಖಾಲಿ ಖಾಲಿ. ಸುಪ್ರೀಂ ಸಂಕಷ್ಟ ಮೆಟ್ಟಿ ನಿಲ್ತಾನ ಜಗ್ಗುದಾದ. ದರ್ಶನ್ಗೆ ಆಪರೇಷನ್ ಆಗೋದೇ ಅನುಮಾನ. ಫಿಸಿಯೋಥೆರಪಿಯಲ್ಲೇ ಹೊರ ಬರ್ತಾರ ದರ್ಶನ್. ಅಪ್ಪನನ್ನ ನೋಡಲು ಆಸ್ಪತ್ರೆಗೆ ಮಗನ ಆಗಮನ. ಅಲ್ಲು ಅರ್ಜುನ್ ಭೇಟಿಯಾದ ಉಪೇಂದ್ರ. ಐಕಾನ್ ಸ್ಟಾರ್ ಪರ ಸಿನಿ ರಂಗದ ಗಣ್ಯರ ಬ್ಯಾಟಿಂಗ್. ರೇವತಿ ಕುಟುಂಬಸ್ಥರ ಕ್ಷಮೆ ಕೇಳಿದ ಪುಷ್ಪರಾಜ್. ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನ ಕತ್ತರಿಸಾಕ್ಬಿಡ್ತೀವಿ ನಾವು. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು. ನೀವು ಯಾವ ಮೀಸಲಾತಿ ಕೇಳ್ಕೊಳ್ಳಿ, 10% ಮೀಸಲಾತಿ ತಗೊಳ್ಳಿ, ಬೇರೆ ಕಡೆ ಹೋಗಿ. ಪಂಚಮಸಾಲಿ ಮೀಸಲಾತಿಗೆ ಹಿಂದುಳಿದ ವರ್ಗದ ಕಿಡಿ. ನಮ್ಮ ಅನ್ನದ ತಟ್ಟೆ ಮುಟ್ಟಿದ್ರೆ ಕೈ ಕತ್ತರಿಸ್ತೀವಿ. ಜಯ ಮೃತ್ಯುಂಜಯ ಶ್ರೀಗೆ ಕೆಎಸ್ ಶಿವರಾಮು ವಾರ್ನಿಂಗ್. ದೆಹಲಿ ಹರಿಯಾಣ ಬಾರ್ಡರ್ನಲ್ಲಿ ಹೈ ಡ್ರಾಮಾ. ಶಂಭು ಗಡಿಯಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಸಂಘರ್ಷ. ರೈತರ ಮೇಲೆ ಲಾಠಿ ಚಾರ್ಜ್, ಅಶ್ರುವಾಯು ಬಳಕೆ.